ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬೀರನಕೊಪ್ಪ ಗ್ರಾಮದಲ್ಲಿ ಶೇಕಡ 90ರಷ್ಟು ರೈತರು ಬೀಜದ ಚೆಂಡು ಹೂವನ್ನ ಬೆಳೀತಾ ಇದ್ದಾರೆ. ಇನ್ನು ಬೀಜದ ಚೆಂಡು ಹೂವಿನ ಬೆಲೆ ಕೆಜಿಗೆ 70,000 ರೂಪಾಯಿ ಇದೆ. ಹೀಗಾಗಿ ಅದನ್ನ ರಾತ್ರಿ ಕಾಯೋದೇ ರೈತರಿಗೆ ಒಂದು ದೊಡ್ಡ ಕೆಲಸ ಆಗೋಗಿದೆ. ಕಳೆದ ಒಂದು ವಾರದ ಹಿಂದೆ ಸುಮಾರು 7 ಲಕ್ಷ ರೂಪಾಯಿ ಮೌಲ್ಯದ ಬೀಜದ ಚೆಂಡು ಕಳ್ತನ ಆಗಿತ್ತು. ಆದರೆ ಪೊಲೀಸರು ಕಳ್ಳರನ್ನ ಪತ್ತೆ ಮಾಡೋಕೆ ವಿಫಲರಾಗಿದ್ದಾರೆ. ಹೀಗಾಗಿ ರೈತರು ಕಂಗಾಲಾಗಿದ್ದು ಬೆಳೆ ಉಳಿಸಿಕೊಳ್ಳೋದಕ್ಕೆ 20,000 30,000 ರೂಪಾಯಿ ಖರ್ಚನ್ನ ಮಾಡಿಕೊಂಡು ಪ್ಲಾಂಟೇಶನ್ ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ. ಇನ್ನು ಬೀರನಕೊಪ್ಪ ಗ್ರಾಮದಲ್ಲಿ ಶೇಕಡ 90ರಷ್ಟು ರೈತರು ಸೀಡ್ಸ್ ಪ್ಲಾಂಟೇಶನ್ ಅನ್ನ ಮಾಡ್ತಾರೆ. ಕೇವಲ 10 ಗುಂಟೆ ಪ್ಲಾಂಟ್ಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೀಡ್ಸ್ ಅನ್ನ ಬೆಳೀತಾರೆ. ಆದರೆ ಇದೀಗ ಫಸಲು ಬರುವ ಸಮಯದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಲಕ್ಷ ರೂಪಾಯಿ ಖರ್ಚು ಮಾಡಿ ಬೀಜದ ಚೆಂಡುವನ್ನು ಬೆಳೆದಂತಹ ರೈತರು ಈಗ ಕಂಗಾಲಾಗಿರುವಂಥದ್ದು. ಅಂದರೆ ಇದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬೀರನಕೊಪ್ಪ ಗ್ರಾಮದಲ್ಲಿರುವಂಥದ್ದು. ಸುಮಾರು ಈ ಗ್ರಾಮದ ರೈತರು ಬೀಜದ ಚೆಂಡುವನ್ನು ಸೀಡ್ಸ್ ಕಂಪ್ನಿಗೆ ಮಾರಾಟ ಮಾಡ್ತಾರೆ. ಅಂದರೆ 1 kg ಬೀಜಕ್ಕೆ 70,000 ರೂಪಾಯಿ ಏನು ಕಂಪ್ನಿಯವ್ರು ತೊಗೊತಾರೆ. ಹೀಗಾಗಿ ಏನು 10 ಗುಂಟೆಯ ಪ್ಲಾಂಟನ್ನು ಮಾಡಿ ಅದನ್ನು ಸೀಡ್ಸ್ ಮಾಡಿ 3 ತಿಂಗಳಂತಹ ಪ್ಲಾಂಟೇಶನನ್ನು ಮಾಡಿ ಏನು ಸೀಡ್ಸನ್ನು ಮಾಡಿ ಕೆಜಿಗೆ 70,000 ರೂಪಾಯಿದಂಗೆ ಮಾರಾಟ ಮಾಡ್ತಾರೆ. ಆದರೆ ಕಳ್ಳರ ಕಾಟಕ್ಕೆ ಬೇಸತ್ತಿರುವಂತಹ ಗ್ರಾಮಸ್ಥರು ಈಗ CCTV ಮೊರೆಯನ್ನು ಹೋಗಿರುವಂಥದ್ದು. ಅಂದರೆ ಕಳೆದ 15 ದಿನಗಳ ಹಿಂದೆ ಒಂದೇ ಗ್ರಾಮದಲ್ಲಿ ಕಳ್ಳತನ ಆಗಿತ್ತು. ಸುಮಾರು 10 kgಯಷ್ಟು ಚೆಂಡುವಿನ ಬೀಜವನ್ನು ಕಳ್ಳತನ ಮಾಡಿದರು. ಹೀಗಾಗಿ ರೈತರು ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಚೆಂಡು ಹೂವು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂಥ ಪರಿಸ್ಥಿತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪೊಲೀಸರ ನಂಬಿಕೆಯನ್ನು ಕಳ್ಕೊಂಡಿರೋ ಹಿನ್ನೆಲೆಯಲ್ಲಿ ಈಗ ಸುಮಾರು 20,000 ರಿಂದ 30,000 ರೂಪಾಯಿ ಸಾಲ ಮಾಡಿ CCTV ಕ್ಯಾಮ್ರಾಗಳನ್ನು ಕುಂದಿರಿಸಿ ಅದಕ್ಕೆ ಒಂದು ರೀತಿ ಭದ್ರತೆಯನ್ನು ಚೆಂಡು ಹೂವಿಗೆ ಭದ್ರತೆಯನ್ನು ಅಳವಡಿಸಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. CCTV ಕ್ಯಾಮ್ರಾವನ್ನು 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ತಮ್ಮ ಪ್ಲಾಂಟೇಶನ್ನ ಕಾಯಲಿಕ್ಕೆ ಹಾಕಿರುವಂಥದ್ದು. ಅಂದರೆ ಸುಮಾರು 3 ಲಕ್ಷ ರೂಪಾಯಿ ಖರ್ಚು ಮಾಡಿದರೂ ಕೂಡ ಒಂದೊಂದು ಸಾಲಿಗೆ 1 kg ಬೀಜ ಬರುವಂತಹ ಬೀಜ ಕಳ್ಕೊಂಡ್ರೆ ಮತ್ತೆ ರೈತ ಸಾಲದ ಸುಳಿಗೆ ಸಿಗ್ತಾನೆ. ಹೀಗಾಗಿ ನಮ್ಮ ಬೆಳೆನ ನಾವೇ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಸುಮಾರಷ್ಟು ರೈತರು ತಮ್ಮ ಭದ್ರತೆಯನ್ನು CCTVಯನ್ನು ಹಾಕುವ ಮೂಲಕ ಪ್ಲಾಂಟ್ಗೆ ಮಾಡಿರುವಂಥದ್ದು. ಅವರನ್ನು ಮಾತಾಡ್ಸೋಣ. ಸರ್, ಯಾಕೆ CCTV ಹಾಕಿ ಅನ್ನಿಸ್ಬೇಕಿತ್ತು? ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆ ಹಾಕ್ತೀರಿ, ಯಾಕೆ CCTV ಹಾಕಿರಿ ಸರ್? ಕಡಿಮೆ ಹೊಲ್ದಾಗ ಸರ ಸೀಡ್ಸ್ ಮೆಸ್ ಅಂತ ಹಾಕಿ ಮೆಸ್ ಪರದೆ ಹಾಕಿ ನಾವು ಸೀಡ್ಸ್ ಮಾಡೋಣ ಅಂತ ಹೇಳಿ ಹಬ್ರಿಡ್ ಸೀಡ್ಸ್ ಅದು. ಕಮರ್ಸಲ್ಲಿ ಹಾಕಿರೋ ಬೆಂಬಲ ಬೆಲೆ ಇರೋಲ್ಲ, ಬೆಳೆದಂಥ ರೇಟಿಗೆ ಸೂಕ್ತ ಬೆಲೆ ಇರೋಲ್ಲ. ಹಂಗಾಗಿ ಸೀಡ್ಸ್ ಮಾಡಿದ್ರೆ 4 ರೊಕ್ಕ ಕಾಣ್ತವೆ ಅನ್ನೋ ವಿಚಾರಕ್ಕೆ ನಾವೊಂದು ಸುಮಾರು 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೆಸ್ ಹಾಕಿ 10 ರಿಂದ 12 ಗುಂಟೆದಾಗ ಸೀಡ್ಸ್ ಹಾಕ್ತವೆ. ಸೀಡ್ಸ್ ಹಾಕಿ ಅದ್ರಾಗ ಒಂದಿಷ್ಟು ಬೀಜ ತೆಗೆಯೋಣ, ಒಂದಿಷ್ಟು ಒಳ್ಳೆ ಸಂಸಾರ ನಡೆಸೋಣ ಅನ್ನೋ ವಿಚಾರದಾಗ ಮಾಡಿರ್ತವೆ. ಆದ್ರೆ ಜನರು ಸೀಡ್ಸ್ ಮಾಡಿ ಆಳು ಹಾಕಿ ಖರ್ಚು ಮಾಡಿ ಎಲ್ಲ ಆದಮೇಲೆ ಹೂ ಬಂದು ಕಟಾವು ಮಾಡ್ಬೇಕಂತ 4 ದಿವಸ ಕಟಾವು ಮಾಡೋದು ಐತಿ ಅಂದಾಗ ಹೂ ಕಟಾವು ಮಾಡಿದಿರ್ತಾರೆ ಕಳ್ಳರು ಬಂದು. ಆ ದೃಷ್ಟಿಯಾಗ ನಮ್ಮ ಬೀರನಕೊಪ್ಪ ಪ್ಲಾಟ್ನ ಒಂದು ಹೊಲದಾಗ ಕಳುವಾಗಿತ್ತು. ಹಿಂದೆ ಆ ಕಳುವಾಗಿದ್ದು ಕಂಪ್ಲೇಂಟ್ ಕೊಟ್ಟರು. ಅವರು ಪೊಲೀಸರು ಅದಕ್ಕೆ ಸ್ಪಂದನೆ ಮಾಡಲಿದ್ದ ಕಾರಣಕ್ಕೆ ನಾವು ಎಲ್ಲರೂ CC ಕ್ಯಾಮ್ರಾ ಸಾಲ ಸೂಲ ಮಾಡಿ CC ಕ್ಯಾಮ್ರಾವನ್ನು ಅಳವಡಿಸೇವಿ. ಇದಿಷ್ಟು ರೈತರ ಮಾತು. ಅಂದರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಬೀಜದ ಚೆಂಡುವನ್ನು ಬೆಳೆದಿರುವಂಥದ್ದು. ಆದರೆ ಲಾಸ್ಟ್ ಟೈಮ್ಗೆ ಕಳ್ಳರು ಕದಿಯುವಂತಹ ಆತಂಕ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ 1 ವಾರ ಕಳೆದರೂ ಯಾವುದೇ ಕೇಸನ್ನು ಪತ್ತೆ ಮಾಡಿಲ್ಲ. ಹೀಗಾಗಿ ನಾವು 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ CCTVಯನ್ನು ಅಳವಡಿಸಿ ಈಗ ಭದ್ರತೆಯನ್ನು ಅಳವಡಿಸಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ರಿಯ ಪಬ್ಲಿಕ್ TV, ಹಾವೇರಿ. ಇದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬೀರನಕೊಪ್ಪ ಗ್ರಾಮದಲ್ಲಿ ಈಗ ರೈತರು ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ CCTVಯ ಮೊರೆ ಹೋಗ್ತಾ ಇದ್ದಾರೆ. ಪೊಲೀಸರಿಗೂ ಈ ಕುರಿತಾಗಿ ಸಾಕಷ್ಟು ಬಾರಿ ಕಳ್ತನ ಆಗಿರುತ್ತೆ. ಪೊಲೀಸರಿಗೆ ದೂರು ಕೊಟ್ಟರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅವರೇ 20,000 30,000 ಖರ್ಚು ಮಾಡಿ CCTV ಕ್ಯಾಮ್ರಾಗಳನ್ನು ಅಳವಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ.